ಹತ್ತಿಯಷ್ಟೇ ಮೃದುವಾಗಿರುವಂತಹ ಸಾಫ್ಟ್ ದೋಸೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಆದ್ರೆ ಯಾವುದೇ ರೀತಿಯ ಬೇಳೆ ಆಗ್ಲಿ ನೆನೆಸೋ ಅವಶ್ಯಕತೆ ಇರೋದಿಲ್ಲ. ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ ಅಲ್ಲಿ ಆಗತ್ತೆ. ಸೊ ತುಂಬಾನೇ ಟೇಸ್ಟ್ ನಾರ್ಮಲ್ ದೋಸೆಗಿಂತ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ನೋಡ್ಕೊಂಡ್ ಬರೋಣ ದೋಸೆ ಹೇಗ್ ಮಾಡೋದು ಅಂತ. ಸೊ ಹಾಗೆ ನೀವ್ ಯಾರೆಲ್ಲ ಮೊದಲನೇ ಸರಿ ನೋಡ್ತಾ ಇದ್ರೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇದೇ ರೀತಿಯ ಬಹಳಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ಅಂತೇಳಿ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತಗೊಂಡು ಸ್ವಲ್ಪ ನೆನೆಸಿಟ್ಟಿರುವಂತ ಅವಲಕ್ಕಿ, ಹಾಗೆ ಒಂದ್ 4 ರಿಂದ 5 ಅವರು ನೆನೆಸಿಟ್ಟಿರುವಂತ ಅಕ್ಕಿ, ಇದೆಲ್ಲವನ್ನು ಕೂಡ ಒಟ್ಟಿಗೆ ರುಬ್ಕೊಂತಾ ಇದ್ದೀನಿ. ಸಪರೇಟ್ ಆಗಿ ರುಬ್ಕೊಳ್ಳುವಂತ ಅವಶ್ಯಕತೆ ಏನು ಇರೋದಿಲ್ಲ. ಯಾವುದೇ ರೀತಿಯ ಉದ್ದಿನ ಬೇಳೆ ಆಗಿರ್ಬೋದು ಇಲ್ಲ ಬೇರೆ ಕಾಳುಗಳಾಗಿರ್ಬೋದು ನೆನೆಸುವಂತ ಅವಶ್ಯಕತೆನೂ ಇರೋದಿಲ್ಲ. ತುಂಬಾನೇ ಟೇಸ್ಟಿಯಾಗಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಎಲ್ರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಸೊ ಈ ರೀತಿ ಸಣ್ಣದಾಗಿ ಅಂದ್ರೆ ನಾವು ದೋಸೆನ ಹೇಗೆ ರುಬ್ಕೊಂತೀವಲ್ಲ, ನಾನು ಕಾಯಿನ ಕಟ್ ಮಾಡ್ಕೊಂಡಿದ್ದೆ. ನೀವು ತುರ್ಕೋರು ತುರ್ಕೋಬಹುದು. ಮಾಡಿ ರುಬ್ಬಿ ಆದ್ಮೇಲೆ 1 ನೈಟ್ ನಾನು ಫಾರ್ಮೆಟಿಂಗ್ ಇಡ್ತಾ ಇದ್ದೀನಿ. ಅದಾದ್ಮೇಲೆ ಒಂದ್ ಚಿಟಿಕೆಯಷ್ಟು ಸೋಡಾ ಮತ್ತೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ತಗೊಂಡು, ನಿಮ್ಗೆ ನೀರೇನಾದ್ರು ಬೇಕಾಗಿದೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನನಗೆ ಸ್ವಲ್ಪ ದಪ್ಪ ಇದೆ ಅನ್ನಿಸ್ತಿದೆ. ನಾನ್ ಸ್ವಲ್ಪ ನೀರ್ನ ಆಡ್ ಮಾಡಿ ನಾನು ಇವಾಗ ಮಿಕ್ಸ್ ಮಾಡ್ಕೊಂಡಿದೀನಿ. ಸೊ ಅದಾದ್ಮೇಲೆ ಒಂದು ಪ್ಯಾನ್ ನ ಕಾಯ್ಲಿಕ್ಕಿಟ್ಟು ನಾವು ಹೇಗೆ ನಾರ್ಮಲ್ ದೋಸೆ ಎಲ್ಲ ಹಾಕ್ತಿವಲ್ಲ ಅದೇ ತರ ಹಾಕಿ ಒಂದ್ ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ಸಖತ್ ಟೇಸ್ಟಿ ಆಗಿರುವಂತಹ ದೋಸೆ. ಒಂದ್ಸರಿ ನೀವು ಮಾಡಿದ್ರೆ ಪದೇ ಪದೇ ಇದೇ ದೋಸೆನೆ ಮಾಡ್ಬೇಕು ಅಂತ ಅಂತೀರಾ, ಅಷ್ಟು ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ತೆಂಗಿನಕಾಯಿ ಕೂಡ ಬಳಸೋದ್ರಿಂದ ಹೆಲ್ತ್ಗೆ ತುಂಬಾನೇ ಒಳ್ಳೇದು. ಅದ್ರಲ್ಲಿ ಕೊಕೊನಟ್ ಆಯಿಲ್ ಇರುತ್ತೆ ಅಲ್ವಾ, ಅದು ಕೂಡ ದೋಸೆಗೆ ಅಷ್ಟೊಂದೆಲ್ಲ ನಮ್ಗೆ ಎಣ್ಣೆ ಬೇಕು ಅಂತ ಅನ್ಸೋದಿಲ್ಲ. ತುಂಬಾನೇ ಸಾಫ್ಟ್ ಆಗಿ ಒಂದು ಚಟ್ನಿ ಜೊತೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ನೀವ್ ಯಾವ್ದಾದ್ರು ಕರಿ ಮಾಡ್ತೀರಾ ಅಂತಂದ್ರೆ, ಇಲ್ಲ ವೆಜಿಟೇಬಲ್ ಕರಿ ಮಾಡ್ಕೊಂಡ್ರು ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇವಾಗ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನ್ ಸ್ವಲ್ಪ ಈ ದೋಸೆನ ದಪ್ಪಗೆ ಹಾಕೊಂಡಿದೀನಿ. ಯಾಕಂದ್ರೆ ನಮ್ಗೆ ಸಾಫ್ಟ್ ಆಗಿ ಬೇಕಂತಂದ್ರೆ ಅದ್ ಸ್ವಲ್ಪ ದಪ್ಪ ಹಾಕಿದ್ರೆ ಸ್ಪಾಂಜ್ ಟೈಪ್ ಅಲ್ಲಿ ಬರುತ್ತೆ. ಈ ರೀತಿ ಹಾಕಿ ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ಒಂದ್ 5 ರಿಂದ 6 ನಿಮಿಷ ಬೇಯಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಯಾಕೆಂದ್ರೆ ದೋಸೆ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತಲ್ವಾ, ಹಾಗಾಗಿ. ಸೊ ಯಾರೆಲ್ಲ ದೋಸೆನ ತುಂಬಾ ಇಷ್ಟ ಪಡ್ತೀರೋ ಅವರೆಲ್ಲರೂ ಕೂಡ ಈ ಒಂದು ರೆಸಿಪಿ ತುಂಬಾನೇ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಒಂದ್ ಸ್ವಲ್ಪ ಆಯಿಲ್ ನ ಬೇಕಿದ್ರೆ ಹಾಕೋಬಹುದು, ಇಲ್ಲ ಅಂತಂದ್ರೆ ಬೇಡ. ಅಷ್ಟು ತುಂಬಾನೇ ಸಾಫ್ಟ್ ಆಗಿರುವಂತಹ ದೋಸೆ. ಆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ರೀತಿಯ ವಿಡಿಯೋಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ದೋಸೆ ಜೊತೆ ಕಾಯಿ ಚಟ್ನಿ ಅನ್ನೋದು ಬೆಸ್ಟ್ ಕಾಂಬಿನೇಷನ್. ತುಂಬಾನೇ ಈಸಿಯಾಗಿ ಮಾಡ್ಕೊಡಬಹುದಂತ ರೆಸಿಪಿಗೋಸ್ಕರ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.